Cafe, Ravin's Cafe. ಅಪ್ಪಾಜಿ ಕೂಡ ನನ್ನ ಮಗಳೇ ಅನ್ಬೇಕು. ಅವ್ರ ಕೈಯಿಂದ ತುತ್ತು ತಿನ್ಬೇಕು. ವೈಷ್ಣವಿನ ನಾನು ಕೀಟ್ಲೆ ಮಾಡಬೇಕು, ರೇಗಿಸಿ ರೇಗಿಸಿ ಅಳಿಸ್ಬೇಕು. ಅವಳಿಂದ ಹೋಗೋದಕ್ಕೆ ಅಂತ ಬಯಸ್ಕೋಬೇಕು. ಅವಳ ಮದುವೆಗೆ ನಾನೇ ಅಲಂಕಾರ ಮಾಡಬೇಕು. ಹಸೆ ಮನೆ ಮೇಲೆ ನಾನು ಅವಳನ್ನ ಕರ್ಕೊಂಡು ಹೋಗಬೇಕು. ಯಾವ ಕಾರಣಕ್ಕೂ ಈ ಮನೆ ಎರಡು ಆಗಬಾರ್ದು ವೈ. ಹಾಗೆ ನೀವು ನೋಡ್ಕೋಬೇಕು. ಏನಕ್ಕ ನೀನು ಹೇಳ್ತಾ ಇರೋದು? ನಮ್ಮ ವೈಭವ ಬೇರೆ ಜಾತಿಯವನ್ನ ಮದುವೆ ಆದ್ನಿ? ಶೀ 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 ಅಯ್ಯೋ ಅಯ್ಯೋ ಅಯ್ಯೋ, ನಾವೇನು, ನಮ್ಮ ಆಚಾರ ಏನು, ನಮ್ಮ ಅಂತಸ್ತೇನು? ಅಲ್ಲ, ಅವಳೇನು ಅತಿಲೋಕ ಸುಂದರಿನ, ರಂಬೇನ, ಮೇನಕೆನ, ಊರ್ವಶಿನ? ಇದು ಯಾಕಕ್ಕ ನಮ್ಮವ್ರು ಹಿಂಗೆ ಆಗ್ಬಿಟ್ಟಿದ್ದಾರೆ? ಬೇರೆ ಜಾತಿಗಳು ನಮ್ಮವ್ರ ಜೊತೆ ಸೇರ್ಕೊಂಡು ನಮ್ಮವ್ರನ್ನ ಗುರ್ಸೋದೆ ಕಷ್ಟ ಆಗ್ಬಿಟ್ಟಿದೆ. ಎಲ್ರ ಮನೇಲೂ ಇದೆ ಗೋಳು. ಬೇರೆಯವ್ರ ಮನೆ ವಿಚಾರ ಆಗಿರಲಿ, ನಾನು ನಿನ್ನನ್ನು ಊರಿಂದ ಫೋನ್ ಮಾಡಿ ಕರೆಸಿದ್ದೆ ನನ್ನ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ. ಅಕ್ಕ, ಇನ್ನು ನಾನು ಬಂದಾಯ್ತಲ್ಲ, ಈ ರಂಗಣ್ಣಿ SLC ಫೇಲು ಮಾಡೋದೆಲ್ಲ ಮಿರಾಕಲ್ಲು. ಅದು ಏನು ಮಿರಾಕಲ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ನೀನು. ಆದರೆ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊ. ನೀನು ಆದಷ್ಟು ಅವಳ ಹತ್ರ ಮಾತು ಕಡಿಮೆ ಮಾಡು, ಅವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಇಲ್ಲದ್ರೆ ನಿನ್ನ ಮೇಲೂ ಆ ಕೇಸು ಈ ಕೇಸು ಅಂತ ಹಾಕಿ ಜೈಲಿಗೆ ಹಾಕ್ಬಿಡ್ತಾಳೆ. ಓಹೋ ಹೋ, ಏನು ತಾಟ್ಕಿನ ಅವಳು ಜೈಲಿಗೆ ಹಾಕ್ಸ್ಬಿಡ್ತಾಳ? ಹೂ ಕಣೋ, ನನ್ನನ್ನೇ ಹಾಕ್ಸಕ್ಕೆ ಹೊರಟಿದ್ಲು, ಲಾಕಪ್ ಮುಖ ನೋಡೋ ಹಾಗೂ ಮಾಡಿದ್ಲು. ಓಹೋ ಹೋ, ಇದು ಯಾವುದೋ 7 ಕೆರೆ ನೀರು ಕುಡ್ದಿರೋ ಪ್ರಾಣಿನೇ ಇರಬೇಕು. ಇರಲಿ, ಕಮಾನ್ ರಂಗಣ್ಣಿ, ಅವಳು 7 ಕೆರೆ ಅಲ್ವಾ, 10 ಕೆರೆ ನೀರೇ ಕುಡ್ದಿರ್ಲಿ, ಅವಳು ನನ್ನನ್ನು ಟಚ್ಚು ಮಾಡೋಕ್ಕಾಗಲ್ಲ. ಅಲ್ಲಾಡೋಗ್ಬಿಡ್ಬೇಕು, ಅದರ್ಸ್ಬಿಡ್ತೀನಿ. ಈ ಮಾವಿನ ಕೆರೆ ರಂಗಣ್ಣಿ ಏನು ಅಂತ ತೋರಿಸ್ತೀನಿ ಅಕ್ಕ. ಅಕ್ಕ ನೀನು ಬಾ ಕೈಲಿ ನೋಡು, ನನಗೆ ಅವಳ ಬಗ್ಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಕೊಡು. ಈ ಕೀಳು ಜಾತಿಯವರೆಲ್ಲ ಕೆಟ್ಟವರು ಅನ್ನೋದನ್ನ ಮೊದಲು ಮನಸ್ಸಿಂದ ಕೆತ್ತಾಕ್ಬಿಡಿ. ಹೊಂದ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಿ. ತೀರಾ ಆಗೋದೇ ಇಲ್ಲ ಅಂತಂದ್ರೆ ಬೇರೆ ಹೋಗೋದೋ ಏನ್ ಮಾಡೋದು ಅಂತ ಯೋಚನೆ ಮಾಡಿ. ಮನೆಗೊಬ್ಳು ಸೊಸೆ ಅಂತ ಬಂದ್ಮೇಲೆ ಅವಳು ಯಾವುದೇ ಜಾತಿ ಆಗಿರ್ಲಿ, ಅವಳು ನಿಮ್ ಸೊಸೆ. ಆಚರಣೆ ಮಾಡಿ ಸರ್, ಆದ್ರೆ ಬರೀ ಇಷ್ಟಕ್ಕೋಸ್ಕರ ಮನುಷ್ಯ ತನ್ನ ಅತ್ಯಮೂಲ್ಯವಾದ ಸಂಬಂಧಗಳನ್ನ ಕಳ್ಕೋಬಾರ್ದು. ಸಂಬಂಧಗಳಿಗೆ ಜಾತಿ ಬಣ್ಣ ಬಳಿದು ಯಾಕೆ ದೂರ ಮಾಡ್ಕೋತಿದ್ದೀರಾ? ಹೇಗೆ ಒಂದು ಉದ್ಧರಣೆ ನೀರು ಮನುಷ್ಯನ ಜೀವ ಉಳಿಸುತ್ತೋ, ಒಂದು ಹನಿ ರಕ್ತ ಮನುಷ್ಯನ ಜೀವ ಉಳಿಸುತ್ತಲ್ವಾ ಸರ್?
ಕಣ ಯಾರು ನೋಡು ಮಾಡ್ತೀನಿ ತಾಳು. ಅಪ್ಪಾಜಿ ಒಳಗೆ ಬನ್ನಿ. ಅಪ್ಪ ಕೂತ್ಕೊಳ್ಳಿ ಅಪ್ಪ. ಅಪ್ಪಾಜಿ ಹಬ್ಬ ಆಶೀರ್ವಾದ ಮಾಡಿ. ವೈಭವ್, ಹೇಳಿಪ್ಪ. ವರ್ಷಾವರಿ ಹಬ್ಬ, ಮದುವೆ ಮಾಡ್ಕೊಂಡು ಬಂದಿರೋ ಹುಡುಗ ನೀನು, ಬೇರೆ ಮನೆ ಮುಂದೆ ಬಂದಿರೋ ಹುಡುಗಿ ಇವಳು. ಹಬ್ಬದ ದಿವಸ ನಿಮ್ಮಿಬ್ಬರಿಗೂ ಒಂದು ಸಿಹಿನೂ ಕೊಡದೆ ದೂರ ಇಟ್ಟಿದ್ದೀವಿ. ನನ್ನ ತಪ್ಪಿನ ಅರಿವು ಒಂದೊಂದೇ ನನಗಾಗ್ತಾ ಇದೆ ಈಗ. ನಿಮ್ಮಮ್ಮ ನಿನ್ನನ್ನ ಬಿಟ್ಟು ಖುಷಿಯಾಗಿ ಊಟ ಮಾಡಿದ್ಲು ಅನ್ಕೊಂಡ್ಯಾ ವೈಭವ್? ನೂರಾರು ಕಷ್ಟಗಳನ್ನ ಅನ್ನದ ರೂಪದಲ್ಲಿ ತುತ್ತು ಕಟ್ಟಿ ತಿಂದ್ಲು. ಅವಳು ನೋವು ನನಗೆ ಅರ್ಥ ಆಗತ್ತೆ. ಅದಕ್ಕೆ ಅವಳು ಗೊತ್ತಾಗದೆ ಇರೋ ಹಾಗೆ ಇದನ್ನು ತಗೊಂಬಂದೆ. ಹಬ್ಬದ ದಿವಸ ಹಠ ಮಾಡಬೇಡಿ, ಹೆಚ್ಚಿಗೆ ಮಾತಾಡಬೇಡಿ. ತಗೊಳ್ಳಿ, ತಿನ್ನಿ ಇದನ್ನ. ನನ್ನ ಹೆಂಡತಿನ ಕಂಡ್ರೆ ನನಗೆ ತುಂಬಾ ಪ್ರೀತಿಸ್ತೀನಿ ಅವಳನ್ನ. ಅವಳಿಲ್ಲ ಅಂದ್ರೆ ನಾನಿಲ್ಲ. ಮರುಕ್ಷಣನೇ ನನ್ನ ಉಸಿರು ನಿಂತೋಗಿರುತ್ತೆ. ದಯವಿಟ್ಟು ಅವಳ ಮೇಲೆ ಏನೇನೋ ಕೇಸುಗಳನ್ನ ಹಾಕಿ ಅವಳಿಂದ ನನ್ನಿಂದ ದೂರ ಮಾಡಬೇಡಮ್ಮ. ನಿನ್ನ ಹತ್ರ ನಾನು ಯಾವತ್ತೂ ಏನೋ ಕೇಳ್ದವನಲ್ಲ, ನಿನ್ನ ಹತ್ರ ಇಷ್ಟೊಂದು ಮಾತಾಡ್ದವನೂ ಅಲ್ಲ.
ಅಪ್ಪನೇ ಬಂದು ನಮಗೋಸ್ಕರ ಊಟ ಕೊಟ್ಟೋಗಿದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ ಹೇಳು? ಸಮಾಧಾನ ಮಾಡ್ಕೊ. ಭಿಕ್ಷಾನ್ ದೇಹಿ ಭವತಿ ಭಿಕ್ಷಾನ್ ದೇಹಿ. ಯಾರೇ ನಿಮ್ಮನ್ನ ಒಳಗ್ ಬಿಟ್ಟಿದ್ದು? ಸೀದಾ ನುಗ್ತಿದ್ದೀರಲ್ಲ. ತಿನ್ನ ಗತಿ ಇಲ್ಲ ಅಂದ್ರೆ ಮೈ ಬಗ್ಸಿ ದುಡಿಬೇಕು. ಭವತಿ ಭಿಕ್ಷಾನ್ ದೇಹಿ ಅಂತ ಬಂದ್ಬಿಟ್ರೆ ನಾವೇನ್ ಇಲ್ಲಿ ಎತ್ತಿ ಎತ್ತಿ ಕೊಡ್ತಿರ್ತೀವ? ವಿನಾಶಕಾಲ ವಿಪರೀತ ಬುದ್ಧಿ. ವೈಷ್ಣವಿ, ಹಾಗೆಲ್ಲ ಮಾತಾಡಬಾರ್ದಮ್ಮ. ಮನೆ ಹತ್ರ ಯಾರಾದರೂ ಬಂದರೆ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಟ್ಟು ಕಳಿಸ್ಬೇಕು. ಅದು ಬಿಟ್ಟು ಈಗ ಅವಮಾನ ಮಾಡಬಾರ್ದು. ಕ್ಷಮಿಸಿ, ಚಿಕ್ಕ ಹುಡುಗಿ, ಅವಳಿಗೆ ಮಾತಾಡೋದು ಬರಲ್ಲ, ತಪ್ಪಾಗಿ ಮಾತಾಡ್ಬಿಟ್ಲು. ಒಂದು ನಿಮಿಷ ಇರಿ. ನಿಲ್ಲು. ನೀನೇನೇ ಕೊಡುವುದಿದ್ದರೂ ನಮ್ಮನ್ನು ಹೊಸಲಿನ ಒಳಗಡೆ ಕರೆದು ಕೊಡುತ್ತಾಯಿ. ಅದನ್ನು ಸಂತೃಪ್ತಿಯಿಂದ ಸ್ವೀಕರಿಸುತ್ತೇವೆ. ನಾವು ನೀಡುವ ಆಶೀರ್ವಾದ ನಿನಗೆ ಪರಮ ರಕ್ಷೆ. ಅದೇ ನಿನ್ನ ಮನೆಗೆ ಶ್ರೀರಕ್ಷೆ. ನೀನು ಕರೆಯದೆ ಹೊರತು ನಾವು ಬರುವುದಿಲ್ಲ. ನಿನ್ನ ಗಂಡನ ಮನೆಯಲ್ಲಿ ಅಪಚಾರಗಳ ಮೇಲೆ ಅಪಚಾರ ನಡೀತಾ ಇದೆ. ಆ ಕಂಟಕ ನಿನ್ನಿಂದಲೇ ಪರಿಹಾರ ಆಗತ್ತೆ. ನಿಮ್ಮ ಮನೆಗೆ ಅತಿಥಿಗಳ ರೂಪದಲ್ಲಿ ದೇವದೂತರ ಆಗಮನ ಆಗುತ್ತಲ್ಲ, ಅವತ್ತೇ ಅರ್ಥ ಆಗುತ್ತೆ. ಅವರು ಬಂದಾಗ ಅವರನ್ನ ಖಾಲಿ ಕೈಯಲ್ಲಿ ಕಳಿಸ್ಬೇಡ. ಜಾಗ್ರತೆ ವಹಿಸಿ ಯಥೋಚಿತವಾಗಿ ಸತ್ಕಾರವನ್ನು ಮಾಡು. ಬನ್ನಿ ಒಳಗೆ, ನಾನು ಕೈಲಾದ ಸೇವೆ ಮಾಡ್ತೀನಿ. ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಿ. ಬನ್ನಿ. ವೈಶು, ಕೈ ತೆಗಿ. ಏಯ್, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ಯಾ ಈ ಬಿಕ್ನಾಸಿಗಳನ್ನ? ಇದನ್ನೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಯಾ, ಧರ್ಮ ಛತ್ರ ಅನ್ಕೊಂಡ್ಯಾ? ಸಿಕ್ತವ್ರನ್ನೆಲ್ಲ ಕರೆದು ಗುಡ್ಡೆ ಹಾಕೊಳ್ಳಕ್ಕೆ. ಶಿವ ಶಿವ. ಅಮ್ಮ, ನಾಲಿಗೆ ಬಿಗಿ ಹಿಡಿದು ಮಾತಾಡು. ಮನೆಗೆ ಬಂದವರೆಲ್ಲ ಭಿಕ್ಷಕರಲ್ಲ. ನಿನ್ನ ಕೈಯಲ್ಲಾದರೆ ದಾನ ಮಾಡು, ಇಲ್ಲ ತೆಪ್ಪಗೆ. ಕ್ಷಮಿಸಿ, ನೀವು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಒಳಗೆ, ಬನ್ನಿ, ಕೂತ್ಕೊಳ್ಳಿ. ಒಂದೇ ನಿಮಿಷ, ಈಗಲೇ ಬರ್ತೀನಿ. ಛೇ, ಅಯ್ಯೋ, ಅಡುಗೆ ಮನೆಗೆ ಹೋಗೋ ಆಗಿಲ್ಲ ನಾನು.
ಏನು ಕೊಡಲಿ, ಏನು ಉಪಚಾರ ಮಾಡಲಿ ಇವರಿಗೆ? ಏನಮ್ಮ? ಆ ಕರ್ಣ ಇದ್ದಾಳಲ್ಲ, ಯಾರ್ಯಾರನ್ನ ಕರ್ಕೊಂಡ್ಬಂದು ಮನೆ ಒಳಗೆ ಕೂರಿಸಿ ಏನೇನೋ ಮಾಡಿಸ್ತಿದ್ದಾಳಮ್ಮ. ಯಾರ್ಯಾರನೋ? ಏನೇ ಹಾಗಂದ್ರೆ ಸ್ವಲ್ಪ ಸರಿಯಾಗಿ ಹೇಳ್ಬಾರ್ದಾ? ನೀನೇ ಹೋಗಿ ನೋಡು. ನೋಡಕ್ ಅವರಿಬ್ರು ಮಾಟ ಮಾಡೋರ್ ಥರ ಕಾಣ್ತಿದ್ದಾರೆ. ಮಾಟ ಮಾಡೋರ್ ಥರನ? ಇವರೆಲ್ಲ ಯಾರಂತ ಕೇಳಿದ್ದಕ್ಕೆ ನನ್ನ ಕಪಾಳ ಕೊಟ್ಟು ಕಳಿಸ್ಬಿಡ್ಲಮ್ಮ. ಅವ್ರು ಏನಾರ ಮಾಡಿಬಿಡ್ತಾರಮ್ಮ, ನನ್ಗೆ ಭಯ ಆಗ್ತಿದೆ. ಭಯ ಪಡಬೇಡ ಪುಟ್ಟ. ನೀನು ಒಂದು ಕೆಲಸ ಮಾಡು, ಸೀದಾ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಕೂತ್ಬಿಡು. ನಾನು ಹೇಳೋ ತನಕ ಹೊರಗೆ ಬರಬೇಡ. ಯಾರೇ ಬಂದು ಬಾಗಿಲು ತಟ್ಟಿದ್ರು ತೆಗಿಯಕ್ಕೆ ಹೋಗಬೇಡ, ಗೊತ್ತಾಯ್ತಾ? ಭಯ ಪಡಬೇಡ, ನಾನು ನೋಡ್ಕೊಳ್ತೀನಿ. ಹೋಗಮ್ಮ. ಮಾಟ ಮಾತ್ರ. ದಯವಿಟ್ಟು ಸ್ವೀಕರಿಸಿ. ಕ್ಷಮಿಸಿ, ನಿಮಗೆ ಬಿಸಿ ಬಿಸಿಯಾಗಿ ಅಡುಗೆ ಮಾಡಿ ನನ್ನ ಕೈಯಾರ ಊಟ ಬಡಿಸೋ ಶಕ್ತಿ ನನಗಿಲ್ಲ. ನನ್ನ ಬಳಿ ಇದ್ದಿದ್ದನ್ನು ನಿಮಗೆ ಭಕ್ತಿಯಿಂದ ಸಮರ್ಪಿಸಿದ್ದೀನಿ. ನನಗೆ, ನನ್ನ ಕುಟುಂಬಕ್ಕೆ ನಿಮ್ಮ ಆಶೀರ್ವಾದ, ಶ್ರೀರಕ್ಷೆ ಬೇಕು. ದಯವಿಟ್ಟು ಹರಿಸಿ. ಶಿವಾಯ ನಮಃ.